ನಮಸ್ಕಾರ ಎಲ್ಲರಿಗೂ. ಬಾಳಿನ ನಾವಿಕ ಚಾನಲ್ಗೆ ಎಲ್ಲರಿಗೂ ಸ್ವಾಗತ. ಈ ಚಾನಲಲ್ಲಿ ಬರತಕ್ಕಂಥ ಮಾಹಿತಿ ತಮಗೇನಾದ್ರು ಇಷ್ಟ ಆದರೆ ಹಾಗೂ ಸತ್ಯ ಆದರೆ ನಿಮ್ಮ ಬಂಧು ಮಿತ್ರರಿಗೂ ಶೇರ್ ಮಾಡಿ ಹಾಗೂ ಲೈಕ್ ಮಾಡಿ. ಏನಾದರೂ ಮಾಹಿತಿ ಇದ್ದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ ಅನ್ನುತ್ತಾ ನನ್ನ ಮಾತನ್ನ ಮುಂದುವರಿಸ್ತಾ ಇದ್ದೀನಿ. ನನ್ನ ಹಿಂದಿನ ವಿಡಿಯೋಲಿ ಈ ಆಷಾಢ ಮಾಸದ ವಿಚಾರವನ್ನು ಯಾವ ರಥವನ್ನು ಮಾಡ್ತಾರೆ ಅಂತ ತಿಳಿಸಿದ್ದೆ. ಅದರದೇ ಆದ ಇನ್ನೊಂದು ಭಾಗ ಈ ಆಡಿ ಶುಕ್ರವಾರ. ಎಷ್ಟೋ ಜನಕ್ಕೆ ಈ ಆಡಿ ಮಾಸ ಅಂತ ಹೇಳ್ತಾರೆ, ಅಂದರೆ ಆಡಿ ಶುಕ್ರವಾರ ಮಾಸ ಅಂದರೆ ಈ ಆಡಿ ಶುಕ್ರವಾರದಲ್ಲಿ ಆಡಿ ಮಾಸ ಅಂತಲೂ ಹೇಳ್ತಾರೆ. ತಮಗೆಲ್ಲ ನಾನು ತಿಳಿಸಿದ್ದೆ ನೋಡಿ. ಈ ಪಂಚಾಂಗನ ತಗೊಂಡಂಥ ವ್ಯಕ್ತಿಗಳಲ್ಲಿ ತಿಳಿಸ್ಬೇಕಾರೋದೇನಪ್ಪ ಅಂದರೆ 27 ಪೇಜ್ ನಂಬರ್ 27ರಲ್ಲಿ ತಮಗೆ ಎಂದಿನಿಂದ ಅಂದರೆ 17ನೇ ತಾರೀಕು ಶುಕ್ರವಾರದಿಂದ ಆಡಿ ಅಂದರೆ ಶುಕ್ರವಾರ ಅಂತ ಹೇಳ್ತಾರೆ. ಅಂದರೆ ಆಷಾಢ ಮಾಸದ ಆಡಿ ಶುಕ್ರವಾರ. ಅಂದರೆ ಈ ಆಡಿ ಅಂತ ಬರೋದು ಈ ಒಂದು ಪದ್ಧತಿ, ಅಂದರೆ ಈ ತಮಿಳುನಾಡಿನ ಕಡೆಯಲ್ಲಿ ಬರೋಂಥ ಪದ್ಧತಿ. ಆದರೆ ಅಂದಿನ ದಿನ ಏನು ಮಾಡ್ತಾರೆ, ಯಾರಿಗೆಲ್ಲ ಈ ಒಂದು ಲಕ್ಷ್ಮಿಯ ಕಟಾಕ್ಷ ಬೇಕು, ಅಂದರೆ ಲಕ್ಷ್ಮಿ ಅವರ ಒಂದು ಹಣ ಕೈಯಲ್ಲಿ ಉಳಿತಾ ಇರಲ್ಲ. ಅಂದರೆ ಈ ಆಡಿ ಶುಕ್ರವಾರದಲ್ಲಿ ಒಟ್ಟು 4 ಶುಕ್ರವಾರ ಬರುತ್ತೆ. ಆ ಒಂದು ವೇಳೆಯಲ್ಲಿ ಸಾಕಷ್ಟು ಜನರಿಗೆ ತೊಂದರೆ, ಅಂದರೆ ಈ ಲಕ್ಷ್ಮಿಯ ತೊಂದರೆ ಇರುತ್ತೆ. ಅಂದರೆ ಕೆಲವೊಬ್ಬರಿಗೆ ಸಾಲ ಅನ್ನೋದು ತೊಗೊಳ್ತಾರೆ. ಆ ಸಾಲ ಅಂತ ತೊಗೊಂಡಿದ ನಂತರದ ಮೇಲೆ ಏನಪ್ಪ ಅಂದರೆ ಅವರು ಕೈಯಲ್ಲಿ ಹಣ ಉಳಿಯಲ್ಲ. ಮತ್ತು ಸಾಕಷ್ಟು ಜನರಿಗೆ ಇನ್ನೊಂದು ಥರದ ವ್ಯಥೆ ಬರುತ್ತೆ. ಅಂದರೆ ಈ ವ್ಯಥೆನೂ ಹೌದು, ತೊಂದರೆನೂ ಹೌದು. ಈ ಗಂಡ ಹೆಂಡತಿಯಲ್ಲಿ ತೊಂದರೆ ಅಂದಿದ ತಕ್ಷಣ ಈ ವಶೀಕರಣದ ವಿದ್ಯೆಗೆ ಹೋಗಿರ್ತಾರೆ. ಈ ವಶೀಕರಣದ ವಿದ್ಯೆಯನ್ನು ಮಾಡ್ಕೊಂಡಾಗ ಏನಂದರೆ ಯಾವುದೇ ವ್ಯಕ್ತಿಯ ಮೇಲೆ ಈ ವಶೀಕರಣದ ತೊಂದರೆ ಆಗಿರುತ್ತೋ ಆ ವ್ಯಕ್ತಿಯ ಮೇಲೆ ಈ ಒಂದು ಲಕ್ಷ್ಮಿಯ ಕಟಾಕ್ಷ ಏನಿರುತ್ತೋ ಅದು ದೂರ ಆಗತ್ತೆ. ಆ ಸಂದರ್ಭದಲ್ಲಿ ಆ ಲಕ್ಷ್ಮಿ ಸ್ಥಾನನ ಬಲವಾಗಿ ಒಂದು ಇಟ್ಕೊಳ್ಳಿಕ್ಕೆ, ಅಂದರೆ ಒಂದು ಅವ್ರ ಹತ್ರ ಆ ಲಕ್ಷ್ಮಿ ಸ್ಥಾನ ಮತ್ತೆ ಒಗ್ಗೂಡೋದಕ್ಕೆ ಈ ಆಡಿ ಶುಕ್ರವಾರ ಮಾಸ, ಅದನ್ನು ಈ ವಾರದ ಲೆಕ್ಕದಲ್ಲಿ ತಮಗೆಲ್ಲ ತಿಳಿದಿರಲಿ. ಈ ಆಡಿ ಮಾಸ ಅಂದರೆ ಆಡಿ ಶುಕ್ರವಾರ ತಮಗೆ ಒಂದು ಶುರು ಅಂತನೂ ಹೌದು, ಎಂಡ್ ಅನ್ನೋದು ಯಾವುದು ಅಂದರೆ ಶ್ರಾವಣ ಮಾಸದಲ್ಲಿ ಬರತಕ್ಕಂಥ ಲಕ್ಷ್ಮಿ ಹಬ್ಬ ಅಂದು ಕೊನೆಯ ವಾರ ಕೂಡ ಆಗತ್ತೆ. ಅಷ್ಟು ದಿನಗಳ ಕಾಲನೂ ಈ ಒಂದು ಶುಕ್ರವಾರ ಅಂದರೆ ಆಡಿ ಶುಕ್ರವಾರದ ಮಾಸವನ್ನು ನಾವೊಂದು ಲಕ್ಷ್ಮಿಯ ಪೂಜೆಯನ್ನು ಮಾಡ್ಬೋದು. ಈ ಒಂದು ವೇಳೆಯಲ್ಲಿ ಏನಪ್ಪ ಅಂದರೆ ಏನು ಮಾಡಬೇಕು, ಯಾವ ರೀತಿಯಲ್ಲಿ ಮಾಡಬೇಕು ಅನ್ನತಕ್ಕಂಥ ಪ್ರಶ್ನೆ ಬರುತ್ತೆ. ಅವರವರ ಶಕ್ತಾನುಸಾರ. ಅಂದರೆ ನನಗೆ ಏನಪ್ಪ ಅಂದರೆ ಒಂದು ಸಾಕಷ್ಟು ಜನರಿಗೆ ಈ ಹಣಕಾಸಿನಲ್ಲಿ ಸಿಂಪಲಾಗಿ ಒಂದು ಹೇಳ್ತೀನಿ ನೋಡಿ ಪರಿಹಾರ. ಮೊದಲನೆಯ ಪರಿಹಾರ, ಒಂದು ದುಡ್ಡು ಕಾಸಿಗೆ ನನಗೆ ಯಾವುದೇ ಥರದ ಶಕ್ತಿ ಇಲ್ಲ, ನನ್ನ ಮನೆಯಲ್ಲಿ ಕೂಡ ನನ್ನ ಮನೆಗೆ ಒಂದು ಕಳಶದ ಸ್ಥಾಪನೆ ಕೂಡ ನಾನು ಮಾಡ್ಕೊಳಕ್ಕಾಗಲ್ಲ, ನಾನು ಏನು ಮಾಡ್ಬೋದು ಅಂದರೆ ನಾನೇ ಇನ್ನೊಬ್ಬರ ಮನೆಯಲ್ಲಿ ಇದ್ದೀನಪ್ಪ, ಆದರೆ ನನ್ನ ಜೋಬಲ್ಲಿ ಹಣಕಾಸಿನ ಸ್ಥಿತಿ ಉಳಿತಾ ಇಲ್ಲ, ಹಣ ಒಂದು ದೃಷ್ಟಿ ನನ್ನ ಹತ್ರ ಉಳಿತಾ ಇಲ್ಲ, ಏನು ಮಾಡ್ಬೋದು? ತಮಗೆಲ್ಲ ಗೊತ್ತಿರೋಲಿ ಈ ಒಂದು ನಲ್ಲಿಕಾಯಿ, ಬೆಟ್ಟದ ನಲ್ಲಿಕಾಯಿ. ಆ ಬೆಟ್ಟದ ನಲ್ಲಿಕಾಯಿನ ಒಂದು ಪೂರ್ಣವಾದ ಸ್ಥಾನ ತೊಗೊಂಡು ಅದನ್ನು ಮಧ್ಯಭಾಗಕ್ಕೆ ಕಟ್ ಮಾಡ್ಬೇಕಂದ್ರೆ ಆ ಒಂದು ಅರ್ಧ ಭಾಗ 2 ಭಾಗಗಳನ್ನಾಗಿ ಮಾಡಿ ಆ ಬೀಜನ ತೆಗಿಬೇಕು. ಆ ಬೀಜ ತೆಗೆದಾಗ ಏನಪ್ಪ ಅಂದರೆ 2 ಬಟ್ಟಲು ಆಕಾರದಲ್ಲಿ, ಅಂದರೆ 2 ಒಂದು ನಿಂಬೆಹಣ್ಣು ಹೇಗೆ ಒಂದು ನಾವು ತಿರುಳು ಅಂದರೆ ಒಂದು ಹೋಳನ್ನ ನಾವೇನು ಹಿಂಡ್ಬಿಟ್ಟು ಒಂದು ಉಲ್ಟಾ ಮಾಡಿ ದೀಪ ಹಚ್ತೀವೋ ಹಾಗೆ ಅಲ್ಲೂ ಗುಂಡು ಆಕಾರದಲ್ಲಿ, ಅಂದರೆ ಒಂದು ರೌಂಡ್ ಆಕಾರದಲ್ಲಿ 2 ಒಂದು ಬತ್ತಿ ಇಡುವಂಥ ಸ್ಥಾನ ಬರ್ತದೆ. ಅಂದರೆ ಇದಕ್ಕೊಂದು ಅಂದರೆ 2 ಬತ್ತಿ ಇಟ್ಟು, ತುಪ್ಪದ ಬತ್ತಿಯನ್ನಿಟ್ಟು ಶುಕ್ರವಾರ ಅಂದಿನ ದಿನ ಎಲ್ಲಿ ಲಕ್ಷ್ಮಿಯ ಸ್ಥಾನ ಅಂದರೆ ಲಕ್ಷ್ಮಿಯ ದೇವಸ್ಥಾನ ಇರುತ್ತೋ ಅಥವಾ ತಮಗೆಲ್ಲ ಗೊತ್ತಿರಲಿ ಒಂದು ಶ್ರೀಚಕ್ರ ದೇವತೆ, ಅಂದರೆ ಎಲ್ಲಿ ಶಕ್ತಿ ದೇವತೆಗಳು ಸ್ಥಾಪನೆ ಆಗಿರುತ್ತೋ, ಅಂದರೆ ಶ್ರೀ ಶಕ್ತಿಪೀಠ ಇರುತ್ತೋ ಆ ಒಂದು ಸ್ಥಾನದಲ್ಲೂ ಕೂಡ ನಾವು ಆ ಒಂದು ನಲ್ಲಿಕಾಯಲ್ಲಿ ದೀಪವನ್ನು ಹಚ್ಬೋದು. ಅವಾಗೇನಪ್ಪ ಅಂದರೆ
ಈ ಮಾಡತಕ್ಕಂಥ ವ್ಯಕ್ತಿ ಅಂದರೆ ಏನು, ಯಾವುದೋ ಒಬ್ಬ ವ್ಯಕ್ತಿ ವಶೀಕರಣದಲ್ಲಿ ತೊಂದರೆಯಲ್ಲಿದ್ದಾನೆ ಅಥವಾ ಮಾಟ ಮಂತ್ರದ ತೊಂದರೆಯಲ್ಲಿದ್ದಾನೆ, ಅದರಿಂದ ದೂರ ಆಗ್ಬೋದು. ಅದ್ರ ಜೊತೆಯಲ್ಲಿ ಏನಪ್ಪ ಅಂದರೆ ಈ ತಮಗೆಲ್ಲ ಇನ್ನೊಂದು ವಿಚಾರ ಏನಪ್ಪ ಅಂದರೆ, ಈ ಒಂದು ಯಾವುದೇ ಕಷ್ಟ ಬಂದಾಗ ಏನಪ್ಪ ನಾವು ಮಾಡ್ತೀವಿ ಅಂದರೆ ಈ ಒಡವೆನ ಅಡ ಇಡುವಂಥ ಸ್ಥಾನ ಬರುತ್ತೆ. ಯಾವುದೇ ಒಬ್ಬ ವ್ಯಕ್ತಿ ಅಡ ಸ್ಥಾನ ಅಂದರೆ ನಾವು ಸಾಲವನ್ನು ತಗೊಂಡಾಗ ಕೂಡ ಈ ಲಕ್ಷ್ಮಿ ನಮ್ಮಿಂದ ಒಂದು ಚಂಚಲತೆ ಆಗಿ ಕೈಯಿಂದ ದೂರ ಆಗುತ್ತೆ. ಆ ಸ್ಥಾನದ ಬಲವನ್ನು ನಾವು ಹೆಚ್ಚಿಸ್ಕೊಳ್ಳೋಕ್ಕೋಸ್ಕರನು ಈ ಒಂದು ಸುಲಭವಾಗಿ ಮಾಡತಕ್ಕಂಥ ಸ್ಥಾನ ಬರುತ್ತೆ. ಏನು, ನಲ್ಲಿಕಾಯಲ್ಲಿ ದೀಪ ಹಚ್ಚುವಂಥದ್ದು. ಈ ಒಂದು ಸಿಂಪಲ್ ಆಗಿ ಮಾಡುವಂಥದ್ದು ಮೊದಲನೇದು. ಎರಡನೆಯ ಭಾಗ ಯಾವುದಪ್ಪ ಅದು ಅಂದರೆ, ನನಗೆ ಮನೆಯಲ್ಲಿ ಒಂದು ದೀಪ ಹಚ್ಚೋ ಕಾಲ, ದೇವರಲ್ಲೂ ಕೂಡ ಒಂದು ಪೂಜೆ ಹೋಗಿ ದೀಪ ಹಚ್ಚೋ ಕಾಲ. ಯಾಕಂದರೆ ನನಗೆ ಅಷ್ಟು ಆ ಶಕ್ತಿನೂ ಇಲ್ಲ ಅಂದಾಗ ಏನು ಮಾಡ್ಬೋದು, ಎರಡನೇ ಸ್ಥಾನ ಏನಪ್ಪ ಅಂದರೆ ಲಕ್ಷ್ಮಿಯ ದೇವಸ್ಥಾನಗಳು ಎಲ್ಲೆಲ್ಲಿದೆಯೋ ಆ ಸ್ಥಾನಕ್ಕೆ ಹೋಗಿ ನಮ್ಮ ಒಂದು ಶಕ್ತಾನುಸಾರ ಅಲ್ಲಿ ನಮ್ಮ ಶಕ್ತಿ ಇರೋಷ್ಟು, ಅಂದರೆ ದುಡ್ಡು ಕಾಸಲ್ಲ, ನಾವು ಭಕ್ತಿಯಿಂದ ಅಲ್ಲಿ ಸೇವೆಯನ್ನು ಮಾಡೋವಂಥ ಸ್ಥಾನ ಬರುತ್ತೆ. ಆ ಸೇವೆಯನ್ನು ಮಾಡುವಂಥ ಸಮಯದಲ್ಲಿ ಯಾವುದೇ ಥರದ ಚಂಚಲತೆ ಇರಬಾರದು. ಅಂದರೆ ಚಂಚಲತೆ ಇರದೆ ನಾವು ಆ ದೇವಸ್ಥಾನದಲ್ಲಿ ಒಂದು ಸೇವೆಯನ್ನು ಮಾಡೋವಂಥದ್ದು. ಇಲ್ಲಿ ಎರಡು ವಿಚಾರ ಬರುತ್ತೆ, ಅರ್ಥ ಮಾಡ್ಕೊಳ್ಳಿ. ನನ್ನ ಹತ್ರ ದುಡ್ಡು ಕಾಸು ಇದ್ದು ಆ ಒಂದು ಸೇವೆ ನಾನು ಯಾಕೆ ಮಾಡಲಿ, ನನ್ನ ಜೋಬಲ್ಲಿ ಒಂದು ಖರ್ಚಾಗತ್ತೆ ಅಂತ ಮಾಡೋದಾದರೆ ಅದು ತಪ್ಪು. ಯಾವ ವ್ಯಕ್ತಿಯಲ್ಲಿ ನನಗೆ ಹಣದ ದೃಷ್ಟಿ ಇಲ್ಲವೇ ಇಲ್ಲ, ನನಗೆ ಯಾವುದೇ ಥರದ ಸಿಕ್ಕಾಪಟ್ಟೆ ನಂಗೆ ತೊಂದರೆ, ಆ ವ್ಯಕ್ತಿಗಳಿಗೆ ಮಾತ್ರ ಈ ಒಂದು ಪೂಜೆ ಸಲ್ಲುತ್ತಾ ಲಕ್ಷ್ಮಿಯ ಒಂದು ಸ್ಥಾನ ಬಲಕ್ಕೆ. ಹಾಗೆ ತಮಗೆ ಈ ಒಂದು ವಾರಗಳಲ್ಲಿ ಸೇವೆಯನ್ನು ಮಾಡ್ತಾ ಅಂದರೆ ಈ ಒಂದು ಮಾಸದಲ್ಲಿ ನಾನು ನನ್ನ ಹಿಂದಿನ ವಿಡಿಯೋಲಿ ಇನ್ನೊಂದು ಪೂಜೆಯನ್ನು ಅಂದರೆ ವಿಳೆದೆಲೆಯಲ್ಲಿ ಪೂಜೆ ಮಾಡಿ ಒಂದು ಲಕ್ಷ್ಮಿಯನ್ನು ಹೇಗೆ ಹೊಲಿಸ್ಕೋಬೋದು ಅಂತ ನನ್ನ ಹಳೆಯ ಹಿಂದಿನ ವಿಡಿಯೋಲು ಕೂಡ ತಿಳಿಸ್ಕೊಟ್ಟಿದ್ದೀನಿ. ಅದು 3ನೇ ಸ್ಥಾನ ಆಗುತ್ತೆ. ಇನ್ನೊಂದು ಭಾಗ ಇದೆಯಪ್ಪ, ಅದು ಕಳಶ ರೀತಿಯಲ್ಲಿ. ನೋಡಿ, ಯಾವುದೇ ಒಂದು ಸ್ಥಾನ ಬಲ ಬಂದಾಗ ನಾವು ಒಂದು ಕಳಶ ಅಂತ ಬರುತ್ತೆ. ಹಾಗೆ ತಮಗೆ ಲಕ್ಷ್ಮಿ ಯಾವುದಕ್ಕೆ ಹೊಲಿಯೋದಪ್ಪ ಅಂದರೆ ಬೆಳ್ಳಿಗೆ ಒಂದು ಸೂಕ್ತವಾಗಿ ಬೇಗ ಹೊಲಿಯೋದೇನೋ ಚಿನ್ನ ಅಥವಾ ಬೆಳ್ಳಿಗೆ. ಹಾಗಾಗಿ ನಮ್ಮ ಮನೆಯಲ್ಲಿ ಏನಾದರಾದರೂ ಬೆಳ್ಳಿಯ ಕೊಡ ಇದೆ ಅಥವಾ ಚಿನ್ನದ ಕೊಡ ಇದೆ ಅನ್ನೋದಾದರೆ ಅಲ್ಲಿ ಒಂದು ಕಳಶವನ್ನು ಸ್ಥಾಪನೆ ಮಾಡುವಂಥದ್ದು, ಅಂದರೆ ಕಳಶದ ಒಂದು ಸ್ಥಾನ ಬರುತ್ತೆ. ಅಂದರೆ ಕಾಯಿನ ಸ್ಥಾಪನೆಯನ್ನು ಮಾಡಿ ಒಂದು ಲಕ್ಷ್ಮಿಗೆ ಈಸಿಯಾಗಿ ತಾವರೆ ಹೂವು ಅಂದರೆ ಒಂದು ತಾವರೆ ಹೂವು ಈ ಸಮಯದಲ್ಲಿ ಕೆಲವೊಂದು ಜಾಗದಲ್ಲಿ ಸಿಗುತ್ತೆ, ಕೆಲವೊಂದು ಜಾಗದಲ್ಲಿ ಸಿಗಲ್ಲ. ಹಾಗಾಗಿ ಅದೇನೋ ಸಿಗದ ಪಕ್ಷದಲ್ಲಿ ಕಮಲದ ಬೀಜದ ಹಾರ, ಅಂದರೆ ತಮಗೆಲ್ಲ ಗೊತ್ತಿರ್ಬೋದು ಕಮಲದ ಬೀಜ, ಆ ಕಮಲದ ಬೀಜವನ್ನು ಹಾರವಾಗಿ ಹಾಕಿ ಕೂಡ ನಾವು ಪೂಜೆಯನ್ನು ಮಾಡ್ಬೋದು. ಈ ಪೂಜೆಯನ್ನು ಮಾಡೋಕ್ಕಾರೆ ಇನ್ನೊಂದು ಏನಪ್ಪ ಅಂದರೆ ನಿಯಮ ಏನಪ್ಪ ಅಂದರೆ ಒಂದು ಲಕ್ಷ್ಮಿಯ ಈ ಲಕ್ಷ್ಮಿಯ ಅಷ್ಟೋತ್ತರವನ್ನು ನಾವು ಕುಂಕುಮದ ಅರ್ಚನೆಯಲ್ಲಿ ಮಾಡೋವಂಥ ಸ್ಥಾನ ಬರುತ್ತೆ. ಈ ಪ್ರತಿ ಶುಕ್ರವಾರ ಆಡಿ ಮಾಸದಲ್ಲಿ ಆಡಿ ಶುಕ್ರವಾರದಲ್ಲಿ ಒಂದು ಕುಂಕುಮ ಅರ್ಚನೆಯನ್ನು ಮಾಡಿ ಅದಕ್ಕೆ ನೈವೇದ್ಯವನ್ನು ಏನಪ್ಪ ಇಡಬೇಕು, ಹೆಸರುಬೇಳೆ ನೈವೇದ್ಯವನ್ನು ಇಟ್ಟು, ಹಾಗೂ ಅದ್ರ ಜೊತೆಯಲ್ಲಿ ಇನ್ನೊಂದು ಏನಪ್ಪ ಅಂದರೆ ಬೆಲ್ಲದ ಪಾನಕ, ಅಂದರೆ ಬೆಲ್ಲದ ನೀರನ್ನು ಪಾನಕವನ್ನಾಗಿ ಇಟ್ಟು ಆ ಒಂದು ಲಕ್ಷ್ಮಿಯನ್ನು ಹೊಳಿಸ್ಕೊಳ್ಳುವಂಥ ಸ್ಥಾನ ಬರುತ್ತೆ. ಇದನ್ನು ಯಾರಿಗೆ ಕೊಡಬೇಕು ಅರ್ಥ ಮಾಡ್ಕೊಳ್ಳಿ. ನಾವು ಸೇವೆಯನ್ನು ಮಾಡೋದು ಎಷ್ಟು ಗಂಟೆಗೆ, ಪ್ರತಿ ಶುಕ್ರವಾರ 5:30 ನಂತರ. ಆ 5:30 ನಂತರದ ಮೇಲೆ ನಮ್ಮ ಮನೆಗೆ ಬರತಕ್ಕಂಥ ಯಾವುದೇ ಒಬ್ಬ ಹೆಣ್ಣು ಮಗಳಿಗೆ ಚಿಕ್ಕ ಮಗು ಆಗಿರ್ಬೋದು ಅಥವಾ ವಯಸ್ಸಾದಂಥ ಹೆಣ್ಮಗಳಾಗಿರ್ಬೋದು, ಆ ಹೆಣ್ಮಕ್ಳಿಗೆ ಈ ಪ್ರಸಾದವನ್ನು ಕೊಟ್ಟು ಅದ್ರ ಜೊತೆಯಲ್ಲಿ ಅವರಿಗೆ ನಮ್ಮ ಶಕ್ತಾನುಸಾರ ಅಂದರೆ ಅರಿಶಿಣ ಕುಂಕುಮವನ್ನು ಕೊಟ್ಟು ತಮಗೇನಾದ್ರು ತಾಂಬೂಲ ಸಮೇತವಾಗಿ ಕೊಟ್ಟು ಆ ಒಂದು ಅವ್ರಿಗೆ ನಮಸ್ಕಾರ ಅನ್ನೋದು ಮಾಡಿದಾದರೆ ಆ ಒಂದು ಫಲದಿಂದ ಲಕ್ಷ್ಮಿಯ ಭಾಗ್ಯವನ್ನು, ಅಂದರೆ ಲಕ್ಷ್ಮಿಯ ಕಟಾಕ್ಷ ನಮ್ಮ ಒಂದು ತಲೆಮಾರಿಗೂ ಕೂಡ ಇರುತ್ತೆ ಅನ್ನತಕ್ಕಂಥ ಮಾಹಿತಿ ನಮ್ಮ ಗುರು ಹಿರಿಯರು ಸಾಕಷ್ಟು ಬುಕ್ಕಲ್ಲಿ ಇದನ್ನು ತಿಳಿಸಿದ್ದಾರೆ. ಹಾಗೆ ಈ
ಪೂಜೆ ಯಾರ್ಯಾರೆಲ್ಲ ಮಾಡ್ಬೋದು ಅಂದರೆ ಯಾರು ಬೇಕಾದರೂ, ಯಾರಿಗೆ ಲಕ್ಷ್ಮಿಯ ಕಟಾಕ್ಷ ಯಾರಿಗೆ ಬೇಕೋ ಅವರೆಲ್ಲ ಕೂಡ ಮಾಡ್ಬೋದು. ತಮಗೆಲ್ಲ ತಿಳಿದಿಲ್ಲಿ ಈ ಒಂದು ಲಕ್ಷ್ಮಿ ಆ ಒಂದು ಸ್ಥಾನ ಬಲ, ಯಾರಿಗೆ ಸ್ಥಾನ ಬಲ ಬೇಕೋ ಅಂಥವರೆಲ್ಲ ಕೂಡ ಈ ಒಂದು ಪೂಜೆಗಳು ಮಾಡ್ಬೋದು. ಹಾಗಾಗಿ ಈ ವಿಳೆದೆಲೆಯ ಪೂಜೆಯ ವಿಚಾರವನ್ನು ನನ್ನ ಹಿಂದಿನ ವಿಡಿಯೋಲಿ ಇದೆ. ಆ ಒಂದು ವಿಡಿಯೋನ ಕೇಳಿ ಆ ಒಂದು ಲಕ್ಷ್ಮಿಯ ಪೂಜೆಯನ್ನು ಮಾಡಿ ಅನ್ನುತ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ಹಾಗೂ ನಿಮ್ಗೇನಾದ್ರು ಮಾಹಿತಿ ಬೇಕು ಅಂದರೆ ಕಮೆಂಟ್ ಸೆಕ್ಷನಲ್ಲಿ ಕಮೆಂಟ್ ಮಾಡಿ. ಹಾಗೂ ಯಾರಾದರೂ ಜಾತಕವನ್ನು ಕೇಳಬೇಕಂದ್ರೆ ನನ್ನ ಮೇಲೆ ಬರತಕ್ಕಂಥ ನಂಬರ್ಗೆ ಅಪಾಯಿಂಟ್ಮೆಂಟ್ ತೊಗೊಂಡು ಕಾಂಟ್ಯಾಕ್ಟ್ ಮಾಡಿ ಅನ್ನುತ್ತಾ ನನ್ನ ವಿಡಿಯೋನ ಇಲ್ಲಿಗೆ ನಿಲ್ಲಿಸ್ತಾ ಇದ್ದೀನಿ. ನಮಸ್ಕಾರ.